ಲೋಕಾರ್ಪಣೆಗೊಂಡಿದೆ. ಸಮಾರಂಭದ ಅಧ್ಯಕ್ಷತೆಯನ್ನ ಸನ್ಮಾನ್ಯ ಶ್ರೀ ಕ್ಷೇತ್ರ ಶಾಸಕರಾದಂತ ಸಿದ್ದು ಸೌದಿ ಅವರು ಮತ್ತು ಗದ್ದಿಗೌಡರವರು ಮತ್ತು ಪುರಸಭೆ ಅಧ್ಯಕ್ಷ ಅಂತ ಯಲ್ಲನಗೌಡ ಪಾಟೀಲ್ ರವರ ಇವರ ನೇತೃತ್ವದಲ್ಲಿ ಒಂದು ಲೋಕಾರ್ಪಣೆಗೊಂಡಿದೆ. ಅವ್ರ ಜೊತೆಗೆ APMC ರಸ್ತೆಗೆ ಹೊಂದಿಕೊಂಡಂತ ವಿದ್ಯುತ್ ದೀಪಗಳನ್ನು ಕೂಡ ನಾವು ಇವತ್ತು ಲೋಕಾರ್ಪಣೆ ಮಾಡಿದ್ದೇವೆ. ಅದರ ಜೊತೆಗೆ ಮಾಲಿಂಗಪುರ ಜಾತ್ರೆಯ ನಾಳೆ ನಡೆಯಲಿರುವ 17, 18, 19 ಜಾತ್ರಾರ್ಥಿಗಳಿಗೆ ಆಗಮಿಸುತ್ತಿರುವ ಸಮಸ್ತ ಜಾತ್ರಾರ್ಥಿಗಳಿಗೆ ಮತ್ತು ಈದ್ ಮಿಲಾದ್ ಇವತ್ತಿನ ಒಂದು ಭಾವೈಕ್ಯತೆಯ ಹಬ್ಬವನ್ನು ಕೂಡ ಇವತ್ತು ಜರುಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಲೋಕಾರ್ಪಣೆ ಮಾಡಿದ್ದು ನಮ್ಮ ಮಾಲಿಂಗಪುರದ ಸಾರ್ವತ್ರಿಕವಾಗಿ ಬಹಳ ಒಂದು ಹೊಂದಾಣಿಕೆಯ ನಗರ ಅಂತಂದ್ರೆ ಮಾಲಿಂಗಪುರ. ಯಾವುದೇ ಜಾತಿ ಗಲಭೆ, ಜಾತಿಗೆ ಆದ್ಯತೆ ಯಾವುದೂ ಇಲ್ಲಿಲ್ಲ. ಎಲ್ಲರೂ ಕೂಡ್ಕೊಂಡು ಜಾತ್ಯತೀತವಾಗಿ ಇವತ್ತು ಬಸವನ ಮೂರ್ತಿಯನ್ನ ಲೋಕಾರ್ಪಣೆ ಮಾಡಿದ್ದು ನಮ್ಮ ಸಮಸ್ತ ಮಾಲಿಂಗಪುರ ಪುರಸಭೆ ಎಲ್ಲ ಆಡಳಿತ ಮಂಡಳಿಯ ಪರವಾಗಿ, ಸಮಸ್ತ ನಗರದ ಎಲ್ಲ ಜನತೆ ಪರವಾಗಿ, ಸಮಸ್ತ ಕರ್ನಾಟಕದಲ್ಲಿ ಇದೊಂದು ಅತ್ಯುತ್ತಮವಾದಂತ ಒಂದು ಮಾಲಿಂಗಪುರ ನಗರವನ್ನ ಇವತ್ತು ಬಸವೇಶ್ವರ ಮೂರ್ತಿಯನ್ನು ಉದ್ಘಾಟನೆಗೊಂಡಿದ್ದು, ಅದಕ್ಕಾಗಿ ತಮ್ಮೆಲ್ಲರಿಗೂ ಜಾತ್ರೆ ಮತ್ತು ಬಸವೇಶ್ವರ ಉದ್ಘಾಟನಾ ಸಮಾರಂಭದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೇವೆ. ಇಲ್ಲಿ ಒಂದು ವಿಷಯವನ್ನು ಹೇಳ್ತೇನೆ. ಈ ಒಂದು ನಮ್ಮ ಬಸವೇಶ್ವರ ಮೂರ್ತಿ ಇವತ್ತು ಲೋಕಾರ್ಪಣೆಗೊಳ್ಳಲಿಕ್ಕೆ ಕಾರಣ ಇಷ್ಟೇ. ಹಸಿವಿಗಂಬಲಿ ಮತ್ತು ಬಿಸಿಲಿಗೆ ಕೊಡೆ ಮತ್ತು ಬಸವನಿಗೆ ಶಿಶು ಬಂದು ಲೋಕಕ್ಕೆ ಬಸವಣ್ಣನೇ ಮತ್ತು ಸರ್ವಜ್ಞ ಎನ್ನುವಂತೆ ಅಂತ ಒಂದು ಸರ್ವಜ್ಞನ ವಚನವನ್ನು ಇಲ್ಲಿ ಪಾಲನೆ ಮಾಡ್ತಾ ಇದ್ದೇವೆ. ನೇರವಾಗಿ ಈ ಕಾರ್ಯಕ್ರಮವನ್ನ ಈಗ ಉದ್ಘಾಟನೆಗೊಳಿಸತಕ್ಕಂಥ ಸನ್ಮಾನ್ಯ ಸಚಿವರು ಕೇಕ್ ಕತ್ತರಿಸುವ ಮೂಲಕ ತಮ್ಮ